ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಬಹಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ CET ರಿಸಲ್ಟ್ಸ್ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಯಾರ್ಯಾರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಅಂಥ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಡೌಟ್ಗಳನ್ನ ಕೇಳ್ತಾಯಿದ್ರು. ಅದೇನಪ್ಪ ಅಂದರೆ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಅಕಸ್ಮಾತ್ ನಿಮಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನಲ್ಲಿ ಫಸ್ಟ್ ಬೋರ್ಡ್ ಎಕ್ಸಾಮ್ಗಿಂತ ಜಾಸ್ತಿ ಮಾರ್ಕ್ಸ್ ಏನಾದರೂ ಬಂದರೆ ಆ ಸೆಕೆಂಡ್ ಎಕ್ಸಾಮಲ್ಲಿ ಏನು ಬಂದಿರುತ್ತಲ್ಲ ಮಾರ್ಕ್ಸು, ಆ ಮಾರ್ಕ್ಸ್ನ CET ರ್ಯಾಂಕಿಂಗ್ ಕೊಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಸೊ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ಸೊ ಎರಡರಲ್ಲಿ ಯಾವ್ದು ಜಾಸ್ತಿ ಬಂದಿರುತ್ತೋ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಅದಲ್ಲದೆ ಮೊನ್ನೆ KAN ಅವರು ಔಟ್ ಆಫ್ ಸಿಲೆಬಸ್ಸಿಂದ ಬಂದಿರತಕ್ಕಂಥ ಕ್ವಶನ್ಸ್ಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದರು. ಅದೇನೆಂದರೆ, ಯಾವ್ಯಾವ ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ಸಿಂದ ಬಂದಿದ್ವೋ ಆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನು ಕನ್ಸಿಡರ್ ಮಾಡಲ್ಲ ಅಂತ KAN ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಳಿದ ಕ್ವಶನ್ಸ್ಗಳಿಗೆ ನೀವು ಹೇಗೆ ಆನ್ಸರ್ಸ್ನ ನೀಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ KCET ರ್ಯಾಂಕಿಂಗು ಡಿಪೆಂಡ್ ಆಗಿರುತ್ತೆ ಅಂತ KAN ಅವರು ಹೇಳಿದ್ದಾರೆ. ಸೊ ಈಗ KCET ರಿಸಲ್ಟ್ಸ್ ವಿಷಯಕ್ಕೆ ಬಂದರೆ, ಈ ವಿಷಯವನ್ನು ಹೇಳುವಾಗ ಅಂದರೆ ಈ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳ ಬಗ್ಗೆ ಕ್ಲಾರಿಟಿಯನ್ನು ನೀಡುವಾಗ KAN ಅವರು ನೀಡಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಮೇ ಕೊನೆ ವಾರದಲ್ಲಿ KCET ರಿಸಲ್ಟ್ಸ್ನ ಅನೌನ್ಸ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸೊ KCET 2024 ರಿಸಲ್ಟ್ಸ್ ಬಹುಶಃ ಮೇ ಕೊನೆ ವಾರದಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬ ಇದೆ. ಎಲ್ರಿಗೂ ರಿಸಲ್ಟ್ಸ್ ಚೆನ್ನಾಗಿ ಬರಲಿ ಅಂತ ಹೇಳ್ತಾ, ನಿಮಗೆ ಅಂದರೆ KCET ಮುಂದೆ ಬರ್ತಕ್ಕಂಥ ಕೌನ್ಸಿಲಿಂಗ್ ಪ್ರೊಸೆಸ್, ಆಮೇಲೆ ಆಪ್ಷನ್ ಎಂಟ್ರಿ, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಈ ಚಾನಲಲ್ಲಿ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀನಿ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್.